ಓಂ ಶಾಂತಿ. ಆತ್ಮನ ಮೂಲ ಗುಣಗಳು. ಈ ದಿವ್ಯ ಗುಣಗಳು ಪರಮಾತ್ಮನಿಂದ ಮನುಷ್ಯಾತ್ಮರಿಗೆ ಆಸ್ತಿ ರೂಪದಲ್ಲಿ ಸಿಗುತ್ತದೆ. ಅದು ರಾಜಯೋಗ ಅಭ್ಯಾಸದಿಂದ. ಮುಖ್ಯವಾಗಿ ಪವಿತ್ರತೆ, ಶಾಂತಿ, ಪ್ರೇಮ, ಆನಂದ, ಪರಮಾನಂದ, ಶಕ್ತಿ ಹಾಗೂ ಜ್ಞಾನ ಇವು ಮುಖ್ಯವಾದವು. ದಿ 7 ವರ್ಚಸ್ ಆಫ್ ದ ಸೋಲ್, ದಟ್ ಈಸ್ ಪೀಸ್, ಲವ್, ಹ್ಯಾಪಿನೆಸ್, ನಾಲೆಡ್ಜ್, ಪವರ್, ಪ್ಯೂರಿಟಿ ಆ್ಯಂಡ್ ಬ್ಲಿಸ್. ಓಂ ಶಾಂತಿ. ಮೊದಲನೇದು ಗುಣ ಆಗಿದೆ ಪವಿತ್ರತೆ. ಪವಿತ್ರತೆ ಪ್ರಥಮ ಗುಣ. ಮೊದಲನೆಯ ಗುಣ ಶಾಂತಿ, ಖುಷಿಯ ಜನನಿಯಾಗಿದೆ. ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಷ್ಟೇ ಅಲ್ಲ. ನಿಜವಾದ ಅರ್ಥ ನಮ್ಮ ಮನಸ್ಸು, ವಚನ ಹಾಗೂ ಕರ್ಮದಲ್ಲಿ ಪವಿತ್ರತೆ ಇರುವುದು. ಸಾಮಾನ್ಯ ರೀತಿಯಲ್ಲಿ ಪವಿತ್ರತೆ ಅಂದರೆ ಶರೀರದ ಪವಿತ್ರತೆ ಅಷ್ಟೇ ಅಂತ ತಿಳಿಯುವರು. ಆದರೆ ಪವಿತ್ರತೆ ಯಾವುದಕ್ಕೆ ಹೇಳಬೇಕು ಅಂದರೆ ವಿಚಾರಗಳು ಕೂಡ ಶುದ್ಧವಿರಬೇಕು. ವಿಚಾರಗಳು ತಾತ್ಕಾಲಿಕವಾಗಿ ನಡೆಯುವುದು. ನಮ್ಮ ಮನಸ್ಸು ಈ ಮಾತುಗಳನ್ನು ಪ್ರತಿಬಿಂಬಿಸುವುದು. ಅದೇನೆಂದರೆ ನಾವು ಯಾರು. ಅದಕ್ಕೋಸ್ಕರ ವಿಚಾರಗಳು ಶುದ್ಧ ಇದ್ದರೆ ಯಾವ ವಿಚಾರ, ಯಾವ ಶಬ್ದದಲ್ಲಿ ಮಾತನಾಡುತ್ತೇವೆ ಅದು ಸರಿ ಇರಬೇಕು. ಪವಿತ್ರತೆ ಅಂದರೆ ಭೌತಿಕ ಶರೀರದ ಪವಿತ್ರತೆ. ಅದನ್ನು ಬ್ರಹ್ಮಚರ್ಯ ಎಂದು ಅಭಿಪ್ರಾಯ ಪಡುತ್ತಾರೆ. ಮನಸ್ಸು, ವಚನ, ಕರ್ಮ, ಶರೀರದಿಂದ ಪವಿತ್ರತೆ ಇರುವುದು ಆಧ್ಯಾತ್ಮಿಕತೆಯಲ್ಲಿ ಮೊದಲ ಹೆಜ್ಜೆ ಇಡುವುದಾಗಿದೆ. ಆತ್ಮ ಚೇತನ ಪ್ರಕಾಶ ಬಿಂದು ಸ್ವರೂಪ. ಈಗ ಆತ್ಮನ ಗುಣ ವಿಶೇಷತೆಗಳನ್ನು ಅವಶ್ಯಕವಾಗಿ ವಿಚಾರ ಮಾಡಬೇಕು. ಯೋಗ ಮುದ್ರೆಯಲ್ಲಿ ಕುಳಿತು ಈ ಗುಣದ ಅಭ್ಯಾಸವನ್ನು ಮಾಡೋಣ. ಅಭ್ಯಾಸ ಯೋಗ. ನಾನು ಒಂದು ಪವಿತ್ರ ಆತ್ಮ ಆಗಿದ್ದೇನೆ. ನನ್ನ ಪ್ರತಿ ವಿಚಾರ ಪವಿತ್ರ ಆಗಿದೆ. ನಾನು ವಿಶ್ವದ ಎಲ್ಲ ಆತ್ಮಗಳ ಪ್ರತಿ ಶುಭಭಾವನೆ, ಶುಭಕಾಮನೆ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಶಬ್ದ ಶ್ರೇಷ್ಠ, ಕಲ್ಯಾಣಕಾರಿ ಆಗಿರುವುದು. ನನ್ನ ವಿಚಾರಗಳಲ್ಲಿ ನಕಾರಾತ್ಮಕತೆ ಯಾವುದೇ ಅಂಶ ಮಾತ್ರ ಮಾಡೋದಿಲ್ಲ. ಎರಡನೆಯ ಗುಣ ಆಗಿದೆ ಶಾಂತಿ ಅಂದರೆ ಪೀಸ್. ಶಾಂತಿಯು ನಮ್ಮ ಕೊರಳಿನ ಹಾರ ಎಂದು ಪ್ರತಿಯೊಬ್ಬ ಮನುಷ್ಯರು ಶಾಂತಿ ಬೇಡುತ್ತಿದ್ದಾರೆ. ಆದರೆ ಶಾಂತಿ ನಮಗೆ ಎಲ್ಲಿ ಸಿಗುವುದು? ಆದರೆ ಶಾಂತಿ ಆತ್ಮನ ಸ್ವಾಭಾವಿಕ ಗುಣವಾಗಿದೆ. ಮನಸ್ಸಿನಲ್ಲಿ ಯಾವುದೇ ಭಾರವಿಲ್ಲ, ಯಾವುದೇ ಪ್ರಶ್ನೆ ಇಲ್ಲ, ವ್ಯರ್ಥ ವಿಚಾರ ಇಲ್ಲ. ಇದು ಶಾಂತಿಯಾಗಿದೆ. ಈ ಶಾಂತಿಯನ್ನು ಎಲ್ಲವೂ ಅಡಗಿದೆ. ಇದೇ ಶಾಂತಿಯಾಗಿದೆ. ಇದು ಆತ್ಮನ ಸ್ವಾಭಾವಿಕ ಅವಸ್ಥೆಯಾಗಿದೆ. ಸ್ವಭಾವ ಮನಸ್ಸಿನ ಜೊತೆಯಲ್ಲಿ ಇರಲು ವಿಚಾರಗಳಿಗೆ ಸರಿಯಾದ ದಿಕ್ಕು ತೋರಿಸಲು ಅವಶ್ಯಕತೆ ಇದೆ. ಮನಸ್ಸು ವಿಚಾರ ಮಾಡಬಾರದು ಅಂತ ಅದನ್ನು ತಡೆಹಿಡಿಯಲು ಆಗುವುದಿಲ್ಲ. ಮನಸ್ಸಿನ ಉದ್ದೇಶವೇ ಆಗಿದೆ ವಿಚಾರಗಳನ್ನು ಉತ್ಪನ್ನ ಮಾಡುವುದಾಗಿದೆ. ಅದಕ್ಕೋಸ್ಕರ ನಮ್ಮ ವಿಚಾರಗಳನ್ನು ಸಕಾರಾತ್ಮಕ ಮಾಡಲು
ನಿರ್ದೇಶನ ಮಾಡಬಹುದು. ಮನಸ್ಸನ್ನು ಪರೀಕ್ಷಿಸಿಕೊಳ್ಳಲು ರಾಜಯೋಗ ಅಭ್ಯಾಸದಿಂದಲೇ ಸಾಧ್ಯವಾಗುವುದು. ಅಭ್ಯಾಸ ಮಾಡೋಣ. ನಾನು ಒಂದು ಶಾಂತಿ ಆತ್ಮನಾಗಿದ್ದೇನೆ. ಶಾಂತಿ ನನ್ನ ಆತ್ಮನ ಮೂಲ ಸ್ವಭಾವ ಆಗಿದೆ. ಶಾಂತಿಯ ಪ್ರಕಂಪನಗಳನ್ನು ಹರಡಿಸುತ್ತೇನೆ. ಅದು ಎಲ್ಲ ಆತ್ಮರುಗಳ ತನಕ ತಲುಪುತ್ತದೆ. ಅವರು ಶಾಂತಿಯ ಅನುಭೂತಿ ಮಾಡುತ್ತಿದ್ದಾರೆ. ಅವರು ಆರಾಮ ಅನುಭವ ಮಾಡುತ್ತಿದ್ದಾರೆ. ಓಂ ಶಾಂತಿ.